Boris. 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 I kill dead people. Here's the man. Take the color of life. ರಾಧಿಕಾ ವಿಷಯ ಸಿಕ್ಕಿದ್ರೋ ಇಲ್ವೋ ಗೊತ್ತಾಗ್ಲಿಲ್ಲ. ಅವ್ನು ಕರೆಕ್ಟ್ ಟೈಮ್ಗೆ ಹೋದ್ನೋ ಇಲ್ವೋ ಅಂತಾನೂ ಗೊತ್ತಾಗ್ತಾ ಇಲ್ಲ. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಇಲ್ಲಿ ನಾನು ಹೆಣ ಬೀಳುತ್ತೆ. ಮೂರ್ ಹೊತ್ತು ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ಅದೇನ್ ಸಾಧನೆ ಮಾಡ್ತೀಯೋ ಏನೋ ನೀನು. ಆಫೀಸ್ಗೆ ಹೋಗು ಅಂತ ಹೇಳಿಲ್ವಾ ನಿನಗೆ? ಅಲ್ಲಿ ಹೋಗಿ ನಾನೇನ್ ಮಾಡ್ಲಿ? ಎಲ್ಲಾ ಫೈಲ್ಗಳಿಗೂ ವಿಷು ಸೈನ್ ಬೇಕು. ಬೇರೆ ಕೆಲಸ ಮಾಡೋದಕ್ಕೆ ಕ್ಲರ್ಕ್ಗಳಿದ್ದಾರೆ. ಫೈನಾನ್ಸ್ ನ ವಿವೇಕ್ ನೋಡ್ಕೋತಾ ಇದ್ದಾನೆ. ಇನ್ ನನಗೇನ್ ಕೆಲಸ? ಪುರಾಣ ಗೊತ್ತಿದ್ರು ನಾರಾಯಣ ಅನ್ನೋದಕ್ಕೆ ಏನ್ ರೋಗ ನಿನಗೆ? ನೋಡೋ, ನಿನಗೆ ಕೆಲಸ ಮಾಡೋದಕ್ಕೆ ಬರ್ದೇ ಇದ್ರು ಪರವಾಗಿಲ್ಲ, ಆಫೀಸ್ಗೆ ಹೋಗಿ ಕೂತ್ಕೋ. ನಾನು ಸಾಯೋ ತನಕ ಹೀಗೆ ಇರ್ತೀಯ ನೀನು. ಡ್ಯಾಡ್, ನಿಮ್ಮಷ್ಟು ಅನುಭವ ನನ್ಗೆ ಇಲ್ಲದೆ ಹೋಗ್ಬೋದು, ಆದ್ರೆ ಹೊಸ ಹೊಸ ಐಡಿಯಾಸ್ಗಳಿದೆ. ನೀವು ಹಳೆ ಕಾಲದವರು, ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ಮೈ ಮುರಿದು ದುಡಿತಾ ಇದ್ರಿ. ಈಗ ಜನ ಚೇಂಜ್ ಆಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ. ಮೈ ಕೈ ಕೆಸರು ಮಾಡ್ಕೊಳ್ಳದೆ ಹಾಕೊಂಡಿರೋ ಬಟ್ಟೆ ಇಸ್ತ್ರಿ ಕೂಡ ಹಾಳು ಮಾಡ್ಕೊಳ್ಳದೆ ಮೊಸರು ತಿನ್ನೋ ವಿದ್ಯೆ ನಮಗೆ ಗೊತ್ತಿದೆ. ಕೂತ ಜಾಗದಲ್ಲೇ ಸ್ವರ್ಗನ ಸೃಷ್ಟಿ ಮಾಡ್ಬಿಡ್ತೀವಿ. ಕಂಡಿದ್ದೇನೆ ಬಿಡಯ್ಯ, ನೀವು ಸೃಷ್ಟಿ ಮಾಡೋದಲ್ಲ ತ್ರಿಶಂಕು ಸ್ವರ್ಗನೇ. ಆಮೇಲೆ ಅರಮನೆ ಅಂತ ವೈಭೋಗ ಬಿಟ್ಟು ಜೈಲ್ ಸೇರ್ಬೇಕಾಗುತ್ತೆ. ಇರ್ಲಿ ಬಿಡಿ, ಯಾರ್ದೋ ಕೈ ಕೆಳಗೆ ಕೆಲಸ ಮಾಡಿದ್ರ ಬದಲು ಫ್ರೀಯಾಗಿ ಜೈಲಲ್ಲಿ ಇರೋದೇ ವಾಸಿ ಅಲ್ವಾ? ಏನು ಎದುರು ಮಾತಾಡ್ತಾ ಇದೀಯಾ?
ಕುಡ್ದಿದ್ಯಾ? ಡ್ರಿಂಕ್ಸ್ ಮಾಡದೆ ನಿನಗೆ ಪೊಗರು ಬರೋದಕ್ಕೆ ಸಾಧ್ಯನೇ ಇಲ್ವಲ್ಲ? ಡ್ಯಾಡ್, ಸ್ವಲ್ಪ ಧ್ವನಿ ಏರಿಸಿ ಮಾತಾಡಿದ ತಕ್ಷಣ ಕುಡ್ದಿದ್ದೀನಿ ಅನ್ಕೊಂಡ್ಬಿಡ್ತೀರಲ್ಲ? ಹೊಡಿತಾ ಇದೆಯಲ್ಲ, ರೈಟ್ ರೂಟ್ ಆದ್ರೆ ಸರಿ, ಅಕಸ್ಮಾತ್ ರಾಂಗ್ ರೂಟ್ ಆದ್ರೆ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ. ನಾನು ನಿಮ್ಮ ಹತ್ರ ಏನೋ ಕೇಳಬೇಕು, ಕೊಡ್ತೀರಾ? ಏನು? ನಾನೀಗ ಕೇಳಬೇಕು ಅಂತ ಅನ್ಕೊಂಡಿರೋದು ನಂದೇನೆ, ಆದ್ರೆ ಈಗ ಅದೆಲ್ಲೋ ಕಳೆದೋಗಿದೆ. ಏನದು? ಮಧುರಾಪುರದಲ್ಲಿ ಒಬ್ಬ ಹುಡುಗಂಗೆ ನನ್ನ ಮೇಲೆ ಪ್ರೀತಿ ಆಗಿತ್ತು. ಆ ಹುಡುಗ ಪ್ರತಿದಿನ ನನ್ನನ್ನು ನೋಡೋದಕ್ಕೆ ಅಂತ ಬರ್ತಿದ್ದ. ನನ್ ಬಿಟ್ಟು ಒಂದು ಕ್ಷಣ ಕೂಡ ಇರ್ತಾ ಇರಲಿಲ್ಲ. ಮಧುರಾಪುರದ ಪ್ರತಿ ಜಾಗದಲ್ಲೂ ಅವನು ನನ್ನನ್ನೇ ಹುಡುಕ್ತಾ ಇದ್ದ. ನನಗನ್ನಿಸ್ತಿತ್ತು ಅವನು ನನಗೋಸ್ಕರನೇ ಹುಟ್ಟಿದಾನೆ ಅಂತ. ಅವನ ಪ್ರತಿ ದಿನದ ಪ್ರತಿ ಕ್ಷಣ ನನ್ನಿಂದಾನೇ ಶುರುವಾಗ್ತಿತ್ತು, ನನ್ನಿಂದಾನೇ ಕೊನೆ ಆಗ್ತಿತ್ತು. ನಾನೆಂತ ಅದೃಷ್ಟಶಾಲಿ ನೋಡಿ. ಅದೇ ಹುಡುಗನ ಕೈ ಹಿಡಿದು ಅವನ ಜೊತೆನೆ ಸಪ್ತಪದಿ ತುಳಿದು ಅವನ ಹೆಂಡತಿಯಾಗಿ ಇವತ್ತು ಅವನ ಮುಂದೆನೆ ಕೂತ್ಕೊಂಡಿದ್ದೀನಿ.
ಆದ್ರೆ ನನ್ನ ಹುಡುಗ ಇವತ್ತು ಎಲ್ಲೋ ಕಳೆದು ಹೋಗಿದ್ದಾನೆ. ನೀವು ಅವನನ್ನ ನನಗೆ ಹುಡ್ಕೊಡ್ತೀರಾ ರೀ? ಇಷ್ಟು ದಿನ ನಮ್ಮ ಜೀವನದಲ್ಲಿ ತುಂಬಾ ಕಷ್ಟಗಳು ಬಂದಿದೆ. ಆದ್ರೆ ಅದನ್ನೆಲ್ಲ ಮರೆತು ಇವತ್ತು ನಾನು ನನ್ನ ಹುಡುಗನ ಜೊತೆ ಇರಬೇಕು ಅಂತ ನನಗನ್ನಿಸ್ತಿದೆ ರೀ. ಒಂದು ನಿಮಿಷ ಇರಿ, ನಾನೇ ನೋಡ್ತೀನಿ. This is for you, madam. ಯಾರು ಕಳ್ಸಿದ್ರು ಇದನ್ನ? What, madam? ರೀ, ಯಾರು? ರೀ, ಇವ್ರೇನೋ ತಗೊಂಡ್ ಬಂದಿದ್ದಾರೆ ನೋಡಿ. Who sent this? From the reception counter. Okay, thank you. ರಾಧಿಕಾ, ಈ ಹೋಟೆಲ್ನವರು ನಮಗೋಸ್ಕರ ಕಳಿಸಿರೋ ಬೊಕ್ಕೆ ತಗೋ. ಆದ್ರೆ ಇದ್ರ ಮೇಲೆ ನಿನ್ಗೋಸ್ಕರ ಅಂತ ಬರ್ತಿದ್ಯಲ್ಲ? ರಾಧಿಕಾ, ಇದು ಗೋವಾ. ಇಲ್ಲಿವ್ರಿಗೆ ಕನ್ನಡ ಸರಿಯಾಗಿ ಬರೆಯೋಕ್ಕೆ ಬರಲ್ಲ. ಅದಕ್ಕೆ ನಿಮಗೋಸ್ಕರ ಅಂತ ಬರೆಯೋದಕ್ಕೆ ನಿನಿಗೋಸ್ಕರ ಅಂತ ಬರೆದಿದ್ದಾರೆ ಅಷ್ಟೇ. ಬಾ. ಯಾ, ಹಾಂ ಸರ್. ಗುಡ್, ವೆರಿ ಗುಡ್. ಥ್ಯಾಂಕ್ ಯು. ಅಜ್ಜಿ, ನಂಗೆ ತುಂಬ ಸುಸ್ತಾಗ್ತಿದೆ, ನಾನು ಹೋಗಿ ಮಲ್ಕೋತೀನಿ. ನೋಡು, ಮಲಗಿ ಮಲಗಿ ಮಂಚ ಸವಸಿದ್ದು ಸಾಕು. ನಿದ್ದು ಹಸಿ ಮೈ, ಗಾಳಿ ಬೆಳಕು ಬಿದ್ದರೆ ಬೇಗ ವಾಸಿ ಆಗುತ್ತೆ. ನೀ ಸದಾ ರೂಮಲ್ಲಿ ಇದ್ರೆ ಏನ್ ಅನ್ಕೊಂತಾರೆ? ಇಲ್ಲ ಅಜ್ಜಿ. ನಿಮ್ಮ ನಮಸ್ಕಾರ ತಾಯಿ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಧರ್ಮಾಧಿಕಾರಿ ಅವ್ರ ಮನೇಲಿಲ್ವಾ? ಇಲ್ಲ. ಸ್ವಾಮೀಜಿಗಳು ಹಿಮಾಲಯಕ್ಕೆ ತೀರ್ಥಯಾತ್ರೆ ಹೋಗಿದ್ರು.
ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಪ್ರಸಾದ ಕಳಿಸಿದ್ದಾರೆ. ನೀವು ಧರ್ಮಾಧಿಕಾರಿಗಳ ಹೆಂಡತಿ, ಹಾಗಾಗಿ ಅವ್ರ ಪರವಾಗಿ ಪ್ರಸಾದನ ನೀವೇ ಸ್ವೀಕಾರ ಮಾಡಿ ತಾಯಿ. ನಾನಾ? ತಗೋ ವಿಶಾಖ, ಅವ್ರಿಗೆ ನಮಸ್ಕಾರ ಮಾಡಿ ತಗೋ. ತಗೋ. ಅಜ್ಜಿ, ನಾನು ತಗೋಬೋದಾ? ಖಂಡಿತ ತಗೋಬೋದು. ನೀವು ಈ ಮನೆ ಕ್ರಿಸ್ತ ತಾನೇ ನೀವು? ವಿಶಾಲ್ ಭರದ್ವಾಜ್ ಅವರ ಧರ್ಮಪತ್ನಿ ಆಗಿರೋದ್ರಿಂದ ಈ ಪ್ರಸಾದ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ತಾಯಿ. ತಗೊಳ್ಳಿ ಪ್ರಸಾದ. ತಗೋ. ವಿಶು ರಾಧಿಕಾ ಈ ಪ್ರಸಾದವನ್ನು ತಗೋಬೇಕು. ನೀ ಹೇಗ್ ತಗೋತೀಯ? ಅಜ್ಜಿ, ಏನಾಯ್ತು? ಯಾರ ಮೇಲೂ ರೇಗ್ದಾಗಿತ್ತು? ನೀವೆಲ್ಲ ಆಶ್ರಮದವ್ರಲ್ವಾ? ಹೌದು ತಾಯಿ. ಸ್ವಾಮೀಜಿಯವರು ಧರ್ಮಾಧಿಕಾರಿಗಳಿಗೆ ಪ್ರಸಾದ ಕೊಡು ಅಂತೇಳಿ ಕಳಿಸಿದ್ರು. ಅದನ್ನ ಅವ್ರ ಹೆಂಡತಿ ಕೈಲಿ ಕೊಡ್ತಾ ಇದ್ದೆ. ಕ್ಷಮಿಸಿ, ಇವಳು ನಮ್ಮ ವಿಶು ಹೆಂಡತಿ ಅಲ್ಲ. ಇದೇನ್ ತಾಯಿ ಹೀಗೆ ಹೇಳ್ತೀರಾ? ಪಟ್ಟಾಭಿಷೇಕ ದಿನ ಇವರೇ ಇದ್ರಲ್ಲ. ಆಮೇಲೆ ಟ್ರಸ್ಟಿನ ಪೂಜೆನಲ್ಲಿ ಇವ್ರನ್ನ ತುಂಬಾ ಸಲ ನೋಡಿದ್ದೇನಲ್ಲ. ಹಾಗಾದ್ರೆ ಇವ್ರಿಗೆ ಪ್ರಸಾದ ಕೊಟ್ಟು ನಾನು ತಪ್ಪು ಮಾಡ್ತಾ ಇದ್ದೆ. ನಮ್ ವಿಶು ಮೊದಲು ಮದ್ವೆ ಆಗಿದ್ದು ಇವಳನ್ನೇ. ಆದ್ರೆ ನಮ್ ವಿಶುಗೆ ಇವಳಿಂದ ದೊಡ್ಡ ಮೋಸ ಆಗಿದೆ. ಇವಳು ಮನೆ ಬಿಟ್ಟು ಓಡ್ ಹೋದ್ಲು.